ಬ್ಯಾಂಕಾಕ್ನಲ್ಲಿ ಘೋರ ಅಗ್ನಿ ದುರಂತವೊಂದು ಸಂಭವಿಸಿದೆ. ಪಬ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿಕೊಂಡು 27 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೋಂಗ್ ಬೀರ್ ನಾಲಾಟ್ ಪಬ್ನಲ್ಲಿ ನಡೆದಂತಹ ದುರಂತ ಇದು. ಬ್ಯಾಂಕಾಕ್ನ ಚತುಚಕ್ ಜಿಲ್ಲೆಯಲ್ಲಿರುವಂತಹ ಪಬ್ನಲ್ಲಿ ಘಟನೆ ನಡೆದಿದೆ. 63ಕ್ಕೂ ಹೆಚ್ಚು ಜನರಿಗೆ ಈ ಅಗ್ನಿ ಅವಘಡದಲ್ಲಿ ಗಾಯವಾಗಿದೆ. 22 ಜನರ ಸ್ಥಿತಿ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಬ್ಯಾಂಕಾಕ್ಗೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರದಂದು ಪ್ರತಿ ವರ್ಷವೂ ಕೂಡ ಹರಿದು ಹೋಗುತ್ತೆ. ಬ್ಯಾಂಕಾಕ್ನಲ್ಲಿ ಪ್ರವಾಸಿಗರನ್ನೇ ನೆಚ್ಚಿಕೊಂಡು ಕೂಡ ದೇಶ ನಡೀತಾ ಇರುವಂಥದ್ದು. ಈಗ ಅದೇ ರೀತಿ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿರುವಂತಹ ಬ್ಯಾಂಕಾಕ್ನ ಘೋರ ದುರಂತ ಅಗ್ನಿ ದುರಂತವಾಗಿರುವಂಥದ್ದು. ಪಬ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಅದು ಇಡೀ ಪಬ್ಬಿಗೇನೆ ವ್ಯಾಪಿಸಿಕೊಂಡಿದೆ. ಮೊದಲನೇ ಬ್ಯಾಂಕಾಕ್ಗಳಲ್ಲಿ ಥೈಲ್ಯಾಂಡ್ಗಳಲ್ಲಿ ಪಬ್ಬುಗಳು ತುಂಬಿ ತುಳುಕ್ತಾ ಇರ್ತವೆ ಪ್ರವಾಸಿಗರಿಂದ. ಈ ಸಂದರ್ಭದಲ್ಲಿಯೇ ದುರಂತ ಆಗಿರುವಂಥದ್ದು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಂತಹ ಪರಿಣಾಮ ಸ್ಥಳದಲ್ಲಿಯೇ 22 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ 27 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾವು ನೋವುಗಳ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಬ್ಯಾಂಕಾಕ್ನ ಮನರಂಜನಾ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತೆ ಬೆಂಕಿ. ಉತ್ತರ ಭಾಗದ ಮನರಂಜನಾ ಕಾರ್ಯಕ್ರಮದಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಹೊತ್ಕೊಂಡಿದ್ದನ್ನು ಕಂಡು ಪಬ್ನ ಒಳಗಿದ್ದಂತಹ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಸಾರ್ವಜನಿಕರು ದಿಕ್ಕಾಪಾಲಾಗಿ ಓಡಿದಾಗ ಬೆಂಕಿಯ ವ್ಯಾಪ್ತಿ ಇದೆಯಲ್ಲ ಅದು ಮತ್ತಷ್ಟು ಜಾಸ್ತಿ ಆಗಿದೆ. ಪಬ್ಗೆ ಬೆಂಕಿ ಹೊತ್ತಿಕೊಂಡಿದ್ರಿಂದ ಅಗ್ನಿ ಅವಘಡ ಆಗಿದೆ. ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸುವುದಕ್ಕೂ ಕೂಡ ಮುಂದಾಗಿದ್ದಾರೆ. ಹೇಳಿ ಕೇಳಿ ಪಬ್ನಲ್ಲಿ ಹೈಲಿ ಫ್ಲೇಮಬಲ್ ವಸ್ತುಗಳು ಇರ್ತವೆ. ಅಂದರೆ ಕುರ್ಚಿ, ಮೇಜು ಇವೆಲ್ಲವೂ ಕೂಡ ಮರದ ದಿಂಬೆಗಳಿಂದೆಲ್ಲ ಮಾಡಿರ್ತಾರೆ. ಮತ್ತೊಂದು ಕಡೆ ಕರ್ಟನ್ ಇರುತ್ತೆ, ಜೊತೆಗೆ ಗ್ಯಾಸ್ ಸಿಲಿಂಡರು ಎಲ್ಲ ಇರೋದ್ರಿಂದ ಬೆಂಕಿ ಬೇಗ ವ್ಯಾಪಿಸ್ಕೊಂಡಿದೆ ಮತ್ತು ಬೆಂಕಿಯ ತೀವ್ರತೆ ಜಾಸ್ತಿ ಆಗಿದೆ. ಸ್ಫೋಟ ಕೂಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ.